ಆಪ್ಕಿ ಅದಾಲತ್ನಲ್ಲಿ ಅರುಣ್ ಶೌರಿ ಅವರ ಮೇಲೆ ಇರುವ ಆರೋಪ. ಇವರು ತಮ್ಮ ಪಾರ್ಟಿಗೆ ಲಯಬಿಲಿಟಿ ಆಗಿದ್ದಾರೆ. ನಾನು ಯಾವಾಗ ನಿಮ್ಮ ಹಿಸ್ಟ್ರಿ ಓದ್ತಿದ್ನೋ ಆಗ ಗೊತ್ತಾಯ್ತು ಏನಂದ್ರೆ ಕಾಲೇಜ್ನಲ್ಲಿ ನೀವು ಹಾಕಿ ಆಡ್ತಿದ್ರಿ ಮತ್ತೆ ಹಾಕಿ ಟೀಮ್ನ ಕ್ಯಾಪ್ಟನ್ ಆಗಿದ್ರಿ ಅಂತ. ಹೌದು ಹೌದು. ಅಂದ್ರೆ ಕ್ಯಾಪ್ಟನ್ ಆದವರು ಟೀಮ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಯಾವಾಗ ರಾಜಕೀಯಕ್ಕೆ ಬಂದ್ರಿ ಆಗ ಒಬ್ರೇ ಹೋಗೋದಿಕ್ ಶುರು ಮಾಡಿದ್ರಿ, ಎಲ್ಲರನ್ನ ಹಿಂದೆ ಬಿಟ್ಬಿಟ್ರಿ. ಇಲ್ಲ, ಇದು ಅಸೈನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಇಟ್ ಇಸ್ ಎ ಕಾಂಟ್ರವರ್ಷಿಯಲ್ ಅಸೈನ್ಮೆಂಟ್. ಯಾರೇ ಮಾಡಲಿ, ಈಗ ಇಂಗ್ಲೆಂಡ್ನಲ್ಲಿ ಯಾವಾಗ ಮಿಸಸ್ ಥ್ಯಾಚರ್ ಅವರ ಅಗೇನ್ಸ್ಟ್ ಅಂಡರ್ ಯಾರು ಕೆಲಸ ಮಾಡ್ತಿದ್ರೋ ಅವ್ರ ಮೇಲೂ ಹೀಗೆ ಆಗ್ತಿತ್ತು. ಯಾಕಂದ್ರೆ ಅದು ಬೇರೆಯವರ ಎಂಪೈರ್ಸ್ನ ಮಾರೋಂಥ ಪ್ರಯತ್ನ ಅವರ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಆದರೆ ಒಂದು ವೇಳೆ ಫಾರಿನ್ ಪಾಲಿಸಿ ಇದ್ರೆ ಆಗ ಅದರಲ್ಲಿ ಯಾವುದೇ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಬರಲ್ಲ. ಇದನ್ನೇ ನಿಮ್ಮ ಪಾರ್ಟಿಯವರು ಕೂಡ ಹೇಳ್ತಾರೆ. ಅರುಣ್ ಶೌರಿ ಅಂತ ಲೀಡರ್ ಪಾರ್ಟಿಗೆ ಲಯಬಿಲಿಟಿ ಆಗಿದ್ದಾರೆ. ಯಾಕಂದ್ರೆ ನೀವೇನು ಪ್ರೈವೇಟೈಸೇಷನ್ ಮಾಡಿದ್ರೋ, ಏನು ಬಂಡವಾಳ ಹಿಂತೆಗೆದುಕೊಂಡ್ರೋ, ಅದರಿಂದಾಗಿ ಜನರ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಆಯ್ತು ಅಂದ್ರೆ ಚುನಾವಣೆ ಸಮಯದಲ್ಲಿ ವೋಟ್ ಸಿಗ್ಲಿಲ್ಲ. ಇಲ್ಲ, ನನಗೆ ಆ ಥರ ಅನ್ಸಿಲ್ಲ. ಅಲ್ಲ, ಆ ಥರ ಆಗೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಪಂಜಾಬ್ನಲ್ಲಿ ವೋಟ್ ಸಿಕ್ತು, ಅಲ್ಲಿ ಕೂಡ ಬಂಡವಾಳನ ಹಿಂತೆಗೆದುಕೊಂಡಿದ್ದಕ್ಕೆ ಹೊಗಳಿಕೆ ಸಿಕ್ತು. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬಂಡವಾಳ ಹಿಂತೆಗೆದುಕೊಂಡಿದ್ದಕ್ಕೆ ಯಾವುದೇ ಎಫೆಕ್ಟ್ ಆಗಲಿಲ್ಲ. ಮತ್ತೆ ಮಿಕ್ಕಿದ ಕಡೆ ಎಫೆಕ್ಟ್ ಆಯ್ತು. ನೋಡಿ, ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಮತ್ತೆ ಇದಕ್ಕೆ ಒಂದೇ ಕಾರಣ ಇರ್ಬೋದು, ಏನಂದ್ರೆ ಸೋನಿಯಾ ಗಾಂಧಿ ಅವರ ಪಾಪ್ಯುಲಾರಿಟಿ ಎಷ್ಟು ಜಾಸ್ತಿ ಅಂದ್ರೆ ನೀವೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ರಿ. ಇಲ್ಲ, ಬಹುಶಃ ಆ ಥರ ಕೂಡ ಆಗಿರೋದಿಲ್ಲ. ಮುಂದೆ ಹೋಗಿ ನೋಡಿ, ಎಲೆಕ್ಷನ್ನಲ್ಲಿ ಅವರು ಕೂಡ ಸೋಲ್ತಾ ಇದ್ದಾರೆ. ಅವ್ರನ್ನ ತುಂಬಾ ಚಾಣಾಕ್ಷರು ಅಂತ ಕರೀತಾ ಇದ್ರು. ಗೋವಾ ಮತ್ತೆ ಜಾರ್ಖಂಡ್ನಲ್ಲಿ ಅವರ ಚಾಣಾಕ್ಷತನ ಗೊತ್ತಾಗಿದೆ. ಇವತ್ತು ಒಬ್ಬ ಅಂತ ಮಿನಿಸ್ಟರ್ಸ್ನ ಕೊರಳಲ್ಲಿ ಹಾಕೊಳ್ಳೋದು ಯಾವ ಥರ ಅಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಟೈಪ್ನವರ ಚಿತ್ರಣ ಕೂಡ ಹಾಳಾಗ್ತಿದ್ಯೋ, ಇದೇನು ದೊಡ್ಡ ಚಾಣಾಕ್ಷತನ ಅಲ್ಲ. ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ ನಿಮಗೆ ನರೇಂದ್ರ ಮೋದಿ ಮತ್ತೆ ಕೆಲವು ಬೇರೆ ವ್ಯಕ್ತಿಗಳು ಯಾರು ಹಿಂದುತ್ವ ಅಥವಾ ಫೆನೆಟಿಕ್ ಟೈಪ್ ವ್ಯಕ್ತಿಗಳಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ನಾನು ಇಂಡಿವಿಜುವಲ್ಸ್ನ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನೀವು ಮಿಸ್ಟರ್ ನರೇಂದ್ರ ಮೋದಿ ಅವರ ಹೆಸರು ಹೇಳಿದ್ದೀರಾ. ನಾನು ಅವ್ರನ್ನ ನೋಡಿರೋ ಹಾಗೆ ಅವರಲ್ಲಿ ಯಾವುದೇ ಫ್ಯಾನೆಟಿಸಿಸಮ್ ಕಾಣಿಸಿಲ್ಲ. ಆದರೆ ಇಲ್ಲಿ ಮೀಡಿಯಾ ಇಮೇಜ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇವತ್ತು ನೀವು ನೋಡಿದ್ರೆ ಡೆವಲಪ್ಮೆಂಟ್ನಲ್ಲಿ ಎಷ್ಟು ಕೆಲಸನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಿದ್ಯೋ, ಗುಜರಾತ್ನಲ್ಲಿ ನನ್ನ ಪ್ರಕಾರ ನಿಮಗೆ ಅಂತ ಯಾವುದೇ ಎಕ್ಸಾಂಪಲ್ ಕೂಡ ಸಿಗೋದಿಲ್ಲ. ಯಾವ ಗವರ್ಮೆಂಟು ಫಿಸ್ಕಲ್ ಡಿಫಿಸಿಟ್ನ ಒಂದೇ ಸಲಕ್ಕೆ 1/3 ಮಾಡಿಬಿಟ್ಟಿದೆ 2 ವರ್ಷದಲ್ಲಿ? ಹೇಳಿ, ಯಾರು ಅಂತ ಅನ್ಪಾಪ್ಯುಲರ್ ಡಿಸಿಷನ್ಸ್ನ ತಗೊಂಡಿದ್ದಾರೆ? ಪವರ್ ರೇಟ್ಸ್ ಅಗ್ರಿಕಲ್ಚರ್ನಲ್ಲಿ ಜಾಸ್ತಿ ಮಾಡೋದು, ಬಸ್ ಫೇರ್ಸ್ನ ಜಾಸ್ತಿ ಮಾಡೋದು, ಈ ಏನು ಹಾಸ್ಪಿಟಲ್ನ ಚಾರ್ಜಸ್ ಇದೆ ಅದನ್ನ ಜಾಸ್ತಿ ಮಾಡೋದು. ಸೊ ಅವು ಸೆಲ್ಫ್ ಸಫಿಷಿಯೆಂಟ್ ಆಗಲಿ ಅಂತ MLA ಮುಂತಾದವರು ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಯಾಕಂದ್ರೆ ಅವರು ಯಾವುದೇ ಕಾರ್ಪೊರೇಷನ್ನ ಹೆಡ್ ಆಗಿ MLAನ ಆಗೋದಕ್ಕೆ ಬಿಡ್ಲಿಲ್ಲ, MLAನ ಹೆಡ್ ಆಗೋದಕ್ಕೆ ಬಿಡ್ಲಿಲ್ಲ. ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಗವರ್ನೆನ್ಸ್ಗೋಸ್ಕರ ನಾವೇನ್ ಬರೀತಾ ಇರ್ತೀವೋ ಅದು ಆಗ್ಬೇಕು ಅಂತ. ಪಬ್ಲಿಕ್ ಪರ್ಸೆಪ್ಷನ್ ಏನಾಗಿದೆ ಅಂತಂದ್ರೆ, ಯಾವಾಗ ಗುಜರಾತ್ ಅಲ್ಲಿ ರಾಯ್ಟ್ಸ್ ಆಯ್ತು, ನರೇಂದ್ರ ಮೋದಿ ಅವರ ಸರ್ಕಾರ ಇತ್ತು, ಅವರ ಸರ್ಕಾರ ರಾಯ್ಟ್ಸ್ ಅನ್ನ ತಡೆಯೋ ಬದಲು ಇನ್ಸ್ಟಿಗೇಟ್ ಮಾಡೋ ಕೆಲಸ ಮಾಡ್ತು. ಸರ್, ಅದು ನಿಮ್ಮ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಏನಿಲ್ಲ. ನೀವು ನರೇಂದ್ರ ಮೋದಿ ಅವ್ರನ್ನ ನೀವು ಇಲ್ಲೇ ಕರೀರಿ, ಅವ್ರ ಈ ವಿಷಯಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಮತ್ತು ನಾನು ನಿಮಗೆ ಸತ್ಯಾಂಶನ ಹೇಳ್ತೀನಿ, ಕೇವಲ ಮೀಡಿಯಾ ಕಡೆಯಿಂದ ಕ್ರಿಯೇಟೆಡ್ ಇಮೇಜ್ನಿಂದ ನಿರ್ಧಾರ ಮಾಡಬಾರ್ದು. ಯಾಕಂದ್ರೆ ನಾನು ನನ್ನ ಬಗ್ಗೆ ನೋಡ್ಕೊಂಡಿದ್ದೀನಿ. ಏನಂದ್ರೆ ಒಳಗೆ ಏನೇನಾಗ್ತಿತ್ತೋ ಅದನ್ನ ಡಿಸ್ರಿಗಾರ್ಡ್ ಮಾಡಿ ಏನೇನು ವಿಷಯಗಳು ಎಲ್ಲ ಪ್ರಿಂಟ್ ಆಗ್ತಿದ್ವು ಅಂತ. ಒಂದ್ ವೇಳೆ ನನ್ನ ಅನುಭವ ಇದ್ರ ಬಗ್ಗೆನೇ ಇದೆ ಅಂದ್ರೆ, ಹಾಗಾಗಿ ಇದಕ್ಕೋಸ್ಕರ ಪ್ರಶ್ನೆನೇ ಇದಾಗಿದೆ ಅಂದ್ರೆ, ಆಗ ಪಬ್ಲಿಕ್ ಪರ್ಸೆಪ್ಷನ್ನೇ ಇದಾಗಿದೆ. ಮತ್ತೆ ಆ ಪಬ್ಲಿಕ್ ಪರ್ಸೆಪ್ಷನ್ ಮೀಡಿಯಾದಿಂದ ಏನ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ನೀವು ಒಂದು ಖುದ್ದಾಗಿ ಫ್ಯಾಕ್ಟ್ಸ್ನ ಎಕ್ಸಾಮಿನ್ ಮಾಡಿ ಅಥವಾ ಅವ್ರನ್ನೇ ಇಲ್ಲಿ ಕರೀರಿ, ಅವ್ರನ್ನೇ ಕೇಳಿ. ಯಾವಾಗ ಶ್ರೀ ಅರುಣ್ ಶೌರಿ ಆಸ್ ಎ ಜರ್ನಲಿಸ್ಟ್ ಪಬ್ಲಿಕ್ನ ಪರ್ಸೆಪ್ಷನ್ ಮಾಡ್ತಾರೋ ಆಗದು ಸರಿ ಇರುತ್ತೆ. ಮತ್ತು ಇವತ್ತಿನ ಮೀಡಿಯಾ ಒಂದ್ ವೇಳೆ ಶ್ರೀ ನರೇಂದ್ರ ಮೋದಿ ಅವರ ಎಗೇನೆಸ್ಟ್ ಪರ್ಸೆಪ್ಷನ್ ಮಾಡ್ತಿದೆ ಅಂದ್ರೆ ಆಗದು ತಪ್ಪಾಗುತ್ತೆ. ಆಗ ನೀವು ಮೀಡಿಯಾ ಮೇಲೆ ದಾಳಿ ಮಾಡ್ತಿದ್ದೀರಾ. ಇಲ್ಲ ಸರ್, ಆದ್ರೆ ನನಗೆ ಯಾವಾಗ್ಲೂ ಈ ವ್ಯೂ ಇತ್ತು. ಅಂದ್ರೆ ಜರ್ನಲಿಸ್ಟ್ ಆಗಿದ್ದಾಗ್ಲೂ ಕೂಡ, ಅಂದ್ರೆ ನಾನ್ ಸರಿ ಇದ್ದೀನಿ ಅಂತಲ್ಲ, ಮತ್ತೆ ಪಬ್ಲಿಕ್ ನನ್ನ ವ್ಯೂನ ನಂಬಲಿ ಅಂತಲ್ಲ. ನಮ್ಮ ಕರ್ತವ್ಯ ಏನಾಗಿರುತ್ತೆ ಅಂದ್ರೆ, ನಾವು ಫ್ಯಾಕ್ಟ್ಸ್ನ ಮುಂದೆ ಇಡಬೇಕು. ಪಬ್ಲಿಕ್ ತಮಗೆ ತಾವೇ ವಿಷಯನ ಖುದ್ದಾಗಿ ಯೋಚಿಸ್ಲಿ, ಆ ಫ್ಯಾಕ್ಟ್ಸ್ ಮೇಲೆ ಗಮನ ಹರಿಸ್ಲಿ, ಅವುಗಳ ಮೇಲೆ ರಿಫ್ಲೆಕ್ಟ್ ಮಾಡ್ಲಿ ಅಂತ. ಒಂದ್ ವೇಳೆ ಪಬ್ಲಿಕ್ ಯಾರ್ದಾದ್ರೂ ಮಾತಿನ ಮೇಲೆ ಹೋಯ್ತು ಅಂತಂದ್ರೆ ಆಗ ಡೆಮೋಕ್ರಸಿ ನಡೆಯಲ್ಲ. ಜಯಲಲಿತಾ ಅವರ ವಿರುದ್ಧ ಚಾರ್ಜಸ್ ಪ್ರೂವ್ ಆಗಿತ್ತು ಕರಪ್ಷನ್ದು. ಅದಾದ್ಮೇಲೂ ಕೂಡ ಯಾವಾಗ ಚುನಾವಣೆ ಆಗುತ್ತೋ ಆಗ ಅವರು ಚುನಾವಣೆನಲ್ಲಿ ಗೆದ್ದುಬಿಡ್ತಾರೆ. ಮನಮೋಹನ್ ಸಿಂಗ್ ಚುನಾವಣೆ ಸ್ಪರ್ಧಿಸಿದಾಗ ಸೌತ್ ಡೆಲ್ಲಿನಲ್ಲಿ ಅವರು ಸೋತ್ ಹೋಗ್ತಾರೆ. ಹೌದು, ಅಂದ್ರೆ ಇದು ಏನು ಇದರಿಂದಾನೇ ಪಬ್ಲಿಕ್ ಯೋಚನೆ ಮಾಡಬೇಕು ಅದರ ಪರಿಣಾಮ ಏನಾಗುತ್ತೆ ಅಂತ. ಅವರು ವೋಟ್ ಮಾಡೋ ಸಮಯದಲ್ಲಿ ಈ ಒಂದು ವಿಷಯದ ಬಗ್ಗೆ ರಿಫ್ಲೆಕ್ಟ್ ಮಾಡ್ಲಿ.
ಮತ್ತೆ ಇನ್ನೊಂದು, ನಾವೆಲ್ಲರೂ ಅಂತ ಪ್ರೆಷರ್ನ ಕ್ರಿಯೇಟ್ ಮಾಡಬೇಕು, ಅಂತ ಚೇಂಜಸ್ ಲಾನಲ್ಲಿ ಬರಲಿ ಅಂತ. ಇದೇ ಕಾರಣಕ್ಕೋಸ್ಕರ ಏನಂದ್ರೆ ನಿಮ್ಮಂಥ ವ್ಯಕ್ತಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ. ಅಲ್ಲ, ನಮಗೆ ಸ್ಪರ್ಧಿಸೋದಕ್ಕೆ ಯಾರು ಟಿಕೆಟೇ ಕೊಡಲ್ವಲ್ಲ? ಹ? ಅಲ್ಲ, ನೀವು ನನ್ನ ವಿಷಯ ಬಿಡಿ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದಿದ್ರೆ, ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ನಂತ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಆಗಲ್ಲ ಅಂದ್ರೆ ಅದು ತುಂಬಾ ಸೀರಿಯಸ್ ಸಿಚುವೇಶನ್ ಆಗುತ್ತೆ. ಅದ್ರ ಬಗ್ಗೆ ಕಂಟ್ರಿ ಅದನ್ನ ರಿಫ್ಲೆಕ್ಟ್ ಮಾಡಬೇಕು. ಅಂದ್ರೆ ಮುಂದೆ ಹೋಗಿ ಅಂತಲ್ಲ, ಇವತ್ತೇ ಏನ್ ಪರಿಣಾಮ ಆಗ್ತಿದೆ ಅಂತ. ಅಲ್ಲ, ನಮ್ಮ ಎಲೆಕ್ಟ್ರಲ್ ಸಿಸ್ಟಮ್ ಇಷ್ಟೊಂದು ಕೆಟ್ಟು ಹೋಗಿದೆ ಅಂದ್ರೆ ಮತ್ತೆ ನಾವು ಅದನ್ನ ರಿಫಾರ್ಮ್ ಕೂಡ ಮಾಡೋಕೆ ಇಷ್ಟಪಡ್ತಿಲ್ಲ, ಯಾಕಂದ್ರೆ ಅದನ್ನ ಕಾನ್ಸ್ಟಿಟ್ಯೂಷನ್ ಫಾದರ್ಸ್ ಮಾಡಿದ್ರು ಅಂತ. ಅಥವಾ ಇನರ್ಷಿಯಿಂದ ಯೋಚನೆ ಮಾಡ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅಳೋದ್ರಲ್ಲಿ ಏನ್ ಪ್ರಯೋಜನ? ಒಂದು ಮಾತನ್ನ ಹೇಳಿಬಿಡಿ, ಏನಂದ್ರೆ ಒಂದು ವೇಳೆ ನಿಮ್ಮ ಪಾರ್ಟಿ ನಿಮಗೆ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಂತ, ಆಗ ಅದನ್ನ ಪ್ರಿಫರ್ ಮಾಡ್ತೀರಾ ಅಥವಾ ಮತ್ತೆ ರಾಜ್ಯಸಭೆ ದಾರಿನೇ ನಿಮಗೆ? ಸರ್, ಇದನ್ನ ಪಾರ್ಟಿಯವ್ರಿಗೆ ಬಿಟ್ಬಿಡಿ. ಬಹುಶಃ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಾನೆ ಮನ್ಸಲ್ಲಿರ್ಬೋದು. ಒಂದ್ ವೇಳೆ ಅವ್ರು ನಿಮ್ ಮಾತು ಕೇಳಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ನಿಂದ ಸೋಲ್ತಿದ್ದಾರೆ ಅಂತ, ಆಗ ಅವ್ರು ಹೇಳ್ತಾರೆ ನೀವು ಹೇಳಿದ ಮಾತಿನ ಮೇಲೆ ಇವರು ದಾವೆ ಮಾಡ್ತಿದ್ದಾರೆ, ಏನಂದ್ರೆ ಲೋಕಸಭೆ ಸೀಟ್ ಹೋಗ್ಬಾರ್ದು ಅಂತ. ಅವರೇ ಡಿಸೈಡ್ ಮಾಡ್ತಾರೆ.